ಒಟ್ಟು ಮನೆಗೆ ಹೋಗಿ ಬರ್ತ ತಗಳ. ಇನ್ನು ಬೀಗರು ಏನು ಊಟ ಮಾಡಿದ್ರೆ ಟೈಮ್ ಆಗಿಲ್ಲ ಅಂತ ಮಕ್ಕಂಡಾರ. ಮತ್ತು ಸುಮ್ಮನೆ ಕುತ್ಕೊಂಡಿರ ಏನು ಮಾಡೋದೈತಿ. ಆಕೆ ಮದುಮಗಳನ್ನು ಹೋಗಿ ಅವ್ರ ಓನ್ ಜೊತೆಗೆ ಕುತ್ಕೊಂಡಾಳ. ಅದಕ್ಕೆ ನಾವು ಮನೆಗೆ ಹೋಗಿ ಒಟ್ಟು ಮನೆಗೆ ಏನಾಯ್ತು ಏನೆಲ್ಲ ಎಲ್ಲ ಅರ್ಧಂಬರ್ಧ ಮಾಡಿ ಹಂಗೆ ಬಿಟ್ಟು ಬಂದೇವೆ ಕೆಲಸನ. ಒಟ್ಟು ಮುಗಿಸಿ ಬರ್ತೇವೆ ಅಂತ. ಯವ್ವ ಇರ್ಲಿ ಬಿಡು, ಏನಂಗ ದಿನ ಒಂದು ಇದ್ದದ್ದ ಬದುಕು. ಇವತ್ತೊಂದಿನ ಬಿಟ್ಟರೆ ಏನಾಗಂಗಿಲ್ಲ. ಹೋಗಿ ಸಂಜೆ ಮುಂದೆ ಮಾಡ್ತೇವಂತ್ರಿ, ಕುತ್ಕರಿ. ಏನು ಮಾಡ್ತೀರಿ? ಆಮೇಲೆ ನೀವು ಹೋದ್ರೆ ಬರಂಗನೇ ಇಲ್ಲ. ಮತ್ತೆ ಎಲ್ಲಿ ನಾವು ಬರಕ್ಕೆ ಹೋಗ್ಲಿ ನಿಮ್ಮ ಮನೆ ತನಕ ಉಣ್ಣಕ್ಕೆ ಬರ್ರಿ ಅಂತ ಕರೆಯೋ ಸಲುವಾಗಿನ. ಬೇಡ ಬೇಡ ಅಲ್ತಕ್ಕ, ನೀ ಏನು ಬರೋದು ಬೇಡ, ನಾವೇ ಬರ್ತೇವೆ ಅಂತ. ಆದ್ರೆ ಹೋಗಿ ಬರ್ತೇವೆ ಒಂದಿಟ್ಟು. ಮೊದ್ಲು ಮಳೆಗಾಲಿಗೆ ಒಂಚೂರು ಹೊತ್ತಿರತ್ತಿಗೆ ಹೋಗೋದು ಹಾಕಿದೆ. ಆದ್ರೆ ಮಧ್ಯಾಹ್ನಕ್ಕೆ ಬೆಳತಾಂಕ ಒಟ್ಟು ಒಣಗಿರ ಒಣಗ್ತಾವ ಅರಿಬಿ. ಅದಕ್ಕೆ ಬಟ್ಟೆ ಒಗೆದು ಹಾಕಿದ್ದು ಹೊಳೆ ಬಂದ್ಬಿಡ್ತೇವೆ. ನೀ ಏನು ಕರೆಯಕ್ಕೆ ಬರೋದ ಬೇಡ ನಮ್ಮನ್ನು. ಅದು ಕರೆನಾ? ಸರಿ ತಗರಿ, ಹೋಗಿ ಒಗೆದು ಹಾಕಿದ್ರೆ ಬಂದ್ಬಿಡ್ರಿ. ನಿಲ್ಲಕ್ಕೆ ಹೋಗ್ಬೇಡ್ರಿ. ನಾ ಮತ್ತೆ ಕರೆಯಕ್ಕೆ ಬರಂಗಿಲ್ಲ ನೋಡಿ, ಮೊದ್ಲು ಹೇಳಿರ್ತಾನೆ. ಬೇಕಾದ್ರೆ ಒಂದು ಫೋನ್ ಹಚ್ತಾನೆ ಅಷ್ಟೇ. ಸರಿ ತಗಲ್ತಕ್ಕ, ಹಂಗ ಮಾಡ. ಯಾಕವ ಏನಾತು? ಮಕ ಯಾಕೆ ಹಿಂಗೆ ಮಾಡ್ಕೊಂಡ್ ಕುತ್ಕೊಂಡಿದ್ದಿ? ಮದುವೆಗೆಲ್ಲ ಬೇಸೆ ಇದ್ದಿ ಅಲ್ಲಿ ಗುಡಿಯಾಗೆಲ್ಲ, ಮನೆ ಬರ್ತಿಗೆ ಏನಾತು? ಇನ್ನು ಏನು ಆಗ್ಬೇಕತ್ತಪ್ಪ? ಹೇಳಿ ನೀನು. ಮತ್ತೆ ಯಾಕೆ ಕುತ್ಕೊಂಡು ಹಿಂಗೆ ಅಂತ ಕೇಳ್ತೀರಿ? ಯಾಕೆ ನಿಮಗೆ ಗೊತ್ತಿಲ್ಲನ? ನಿಮಗೆ ಮಗಂದಷ್ಟ ಎಲ್ಲ ಕಾಣಿಸ್ತತಿ. ಮಗಳದು ಏನು ಕಷ್ಟ ಏನು ಅನ್ನೋದು ಏನು ಕಾಣವಲ್ದು. ನೋಡು ಹೆಂಗೆ ಆರಾಮ್ ಕುತ್ಕೊಂಡಿರಿ ಇಬ್ರು. ಅಲ್ಲವ ಏನಂತ ಮಾತಾಡ್ತಿದ್ದಿ ನೀನ? ನಿಮ್ಮ ಅಪ್ಪನ ಒಪ್ಪಿಸಿ ಅವ್ನು ಮದುವೆ ಮಾಡ್ರಿ ಅವಾಗ ನೋಡೋಣಂತ ಏನ ಹೇಳ್ತಾನ ಕೇಳ್ತಾನ ಅಂತಂದು ಹಠ ಮಾಡಿ ಮದುವೆ ಮಾಡಿಸಿದಿ. ಈಗ ಅವನೊಬ್ಬನ ಕಾಣ್ತಾನ, ನಾ ಕಾಣವಲ್ನೇನ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಹಿಂಗೆ ಮಾತಾಡಿದ್ರೆ ನಿನ್ಗೇನವ ಈಗೇನು ಕಷ್ಟ ಆಗೈತೆ ನಿನಗೆ? ಹೇಳು, ಕೇಳ್ತೇವೆ. ಏನವ ಅಂತ ಕಷ್ಟ ಬಂದಿರೋದ್ರಿ ಏನು ನಿನಗೆ? ಹೌದಪ್ಪ, ದಿನಾನ ಗಂಡ ಕುಡಿದು ಬಂದು ಹೊಡಿತಾನ, ಮತ್ತೊಂದು ಮಾಡ್ತಾನ, ಮಗದೊಂದು ಮಾಡ್ತಾನ, ಚಟ ಐತಿ ಈ ಚಟ ಐತಿ ಅನ್ನಂಗಿಲ್ಲ, ಏನಿಲ್ಲವ. ಏನು ಕಷ್ಟವ ನಿನಗೆ? ಎಲ್ಲ ಚಲೋನ ಐತಿ. ಆಸ್ತಿ ಐತಿ, ಅಡುವು ಐತಿ, ಬೇಕಾದಂಗೆ ಒಬ್ಬನ ಮಗ. ನಿನ್ನ ಗಂಡನ ಬಿಟ್ರೆ ಮತ್ತೆ ಯಾರಾದ್ರೂ ಆಸ್ತಿ ಹಂಚಿಗಳಾರ? ಹೌದಲ್ಲ? ಏನು ಕಷ್ಟ ಹೇಳಿ? ಬಾಯ್ ಬಿಟ್ಟು ಹೇಳಿದ್ರಲ್ಲ ನಮಗೂ ಗೊತ್ತಾಗದ. ಇವ ಕುಡಿದು ಬಂದು ಹೊಡಿತಾರ ಅಂದ್ರೆ ಕಡೆ ಮನೆಗಾರ ಬರ್ತಾರನ್ನ ಸಮಾಧಾನಾರ ಇರ್ತೈತಿ. ನಮ್ಮ ಮನೆಯವ್ರ ಮನೆಗೆ ಸಹಿತ ಬಂದಿಲ್ಲ. ಎಲ್ಲಿ ಹೋದ್ರು ಹಳೆಯ ಏನಾಯ್ತು ಏನಿಲ್ಲ ಅಂತ ಕೇಳೋ ಒಂದು ಸ್ವಲ್ಪ ಇದಿಲ್ಲ ಅನ್ಮ. ಅಪ್ಪಗೂ ತಿಳಿವಲ್ದೇನ? ನಾನಾ ಹೇಳ್ಬೇಕೇನ ನನ್ನ ಬಾಯ್ ಬಿಟ್ಟು? ಅಷ್ಟ ಏನವ? ಸಣ್ಣ ನೋಡ್ರಿ ಏನು ಅವ್ರೇನಾರ ಏನೋ ಎಲ್ಲೇ ತಪ್ಪಿಸ್ಕೊಂಡಾರಪ್ಪ ಹುಡ್ಕಾಡ್ಬೇಕು ಅನ್ನಕ. ಏನೋ ಯಾವ್ದೇ ಕೆಲಸದ ಮೇಲೆ ಹೋಗಿರ್ಬೇಕು. ಹಚ್ತಾರ ಬಿಡು. ಒಂದು ಫೋನ್ ಹಚ್ಚಿಲ್ಲ ಅನ್ನೋದಕ್ಕೆ ಏನೇನಾರ ಎದಕ್ಕೆ ತಿಳ್ಕೊಂತಿದಿ? ನವೀನಕ್ಕೆ ಕೇಳಿದೆ ನಾನು, ಮತ್ತೇನ ನಿಮ್ಮ ಮಾವನ ಸುದ್ದಿ ಅಂತಂದು. ಇಲ್ಲಪ್ಪ ನನಗೆ ಮೆಸೇಜ್ ಹಾಕ್ಯಾರ, ಹಂಗಾಗಿ ಬರೋ ತಡ ಆಕತ್ ನಂದು, ನಿಮ್ಮ ಅಕ್ಕನ ಎದುರಿಗೇನು ಹೇಳಕ್ಕೆ ಹೋಗ್ಬೇಡ ಅಂತಂದು ಅಂದ್ರೆ, ಹಂಗಾಗಿ ಏನು ಹೇಳಿಲ್ಲಕಿ ಮುಂದೆ ಅಂತ ಅಂದ. ಮತ್ತು ಗೊತ್ತದದ್ದು ಐತಲ್ಲ, ಹಂಗಾಗಿ ಸುಮ್ಮನೆ ಅದೇ. ಅಪ್ಪ ನನಗದೆಲ್ಲ ಏನು ಗೊತ್ತಿಲ್ಲ. ನವೀನನ್ ಕರಿ ಈಗ ನನ್ನ ಎದುರಿಗೆ ಮಾತಾಡ್ಸು. ಅದು ಹೆಂಗೆ ಬೇರೆ ಮೆಸೇಜಿನ ಮೇಲೆ ಹೆಂಗೆ ನಂಬಿಕೆ ಕುಂದ್ರದು? ನನಗೇನೋ ಹೆದರಿಕೆನ ಆಗಕತ್ತಪ್ಪ. ನೀ ಕರಿ ಅವ್ನು ಕೇಳು, ಸಮಾಧಾನ ಮಾಡ್ಕೊಳ್ಳ. ಏನಾಗಿರಲ್ಲ, ಯಾಕೆ ಹಂಗೆ ಏನೇನಾರ ಕೆಟ್ಟ ಕೆಟ್ಟ ವಿಚಾರ ಮಾಡ್ತಿದ್ದಿ? ಕರತಡಿ. ನವ್ಯ, ಲೋ ನವ್ಯ, ಬಾರ್ಲ ಇಲ್ಲಿ. ಏನು ಹುಡುಗನ ಇವನೊಬ್ಬ ಹೋಗಿ ಕುತ್ಕೊಂಡ್ಬಿಟ್ಟಾನ. ಏನವ ಎದಕ್ಕೆ ಕರ್ದಿ? ಅಲ್ಲ ಏನು ಎತ್ತಂತಂದು ಈಗ ಕೇಳಕತ್ತಿಯಲ್ಲ, ಮದುವೆ ಒಂದಾಗ್ಲಿ ಅದು ಏನು ಸಮಾಚಾರ ನಾನಾ ಹೇಳ್ತಾನೆ, ಮದುವೆ ಮಾಡ್ರಿ ಅಂತಂದು ನಿಂತ ಕಾಲ ಮೇಲೆ ಮದುವೆ ಮಾಡ್ಕೊಂಡಿ. ಮತ್ತು ಈಗ ಏನು ಅದನ್ನು ಹೇಳಿ ಹಿಂಗೆ ನಮಗೆ ತಿಳಿಬೇಕು. ಅದು ಅಲ್ಲದೆ ನಿಮ್ಮ ಅವನ ಸುದ್ದಿನೂ ಗೊತ್ತಾಗಬೇಕು. ಬರೀ ಮೆಸೇಜ್ ಮೇಲೆ ಅಂದ್ರೆ ಹೆಂಗೆ? ಮತ್ತು ಹೋಗಿ ಒಂದು ಕಂಪ್ಲೇಂಟರ ಕೊಟ್ಟು ಬರೋಣ್ರಿ. ಮತ್ತು ಹಿಂಗೆ ಬರೀ ಮೆಸೇಜ್ ಅಷ್ಟ ಬರಕತ್ತೇವು. ಮತ್ತು ಯಾರು ಏನಾರ ಕಿಡ್ನಾಪ್ ಮಾಡಿಗಿಡ್ಯಾರೋ ಏನೋ ಗೊತ್ತಾಗಬೇಕಲ್ಪ. ಅದಕ್ಕೆ ಬಿಡಪ್ಪ, ಅದೆಲ್ಲ ಯಾರು ಕಿಡ್ನಾಪ್ ಮಾಡ್ತಾರ? ಹಾಗೆಲ್ಲ ಏನಾಗಿರೋದಿಲ್ಲ. ಬರ್ತಾರ ಅವರು. ಆಮೇಲೆ ನಂದು ಒಟ್ಟು ಕೆಲಸ ಐತಿ, ಹೋಗಿ ಬಂದು ಮಾತಾಡ್ತಂತ ನಿಮ್ಮ ಜೊತೆಗೆ. ಅಲ್ಲ ಈಗರ ಮದುವೆ ಮಾಡ್ಕೊಂಡು ಹೆಂಡತಿ ಮನೆಗೆ ಕರ್ಕೊಂಬಂದಿಯಪ್ಪ. ಆಕೆ ನಾನು ಒಬ್ಬಕಿನ ಬಿಟ್ಟು ನಾ ಅಲ್ಲಿ ಹೋಗ್ಬರ್ತಾನೆ ಇಲ್ಲಿ ಹೋಗ್ಬರ್ತಾನೆ, ಆ ಕೆಲಸ ಐತಿ ಈ ಕೆಲಸ ಐತಿ ಅಂತೆಲ್ಲ. ಏನು ಹಿಂಗೆ ಮಾಡಿದ್ರೆ ಆ ಹುಡುಗಿ ಏನು ತಿಳ್ಕೊಬೇಡ. ತಂದ ಮನೆಯಾಗ ಕಟ್ ಹೊಂಟ, ನಾನೇನು ಕಸದ ತೊಟ್ಟೆನ ಯಾವ್ದಾರ ಅಕ್ಕಿ ಮೂಟೆನ ತಂದು ಹಾಕಿ ಹೊಂಟನಲ್ಲ ಅಂತ ಅನ್ಕೊಳಂಗಿಲ್ಲ. ಏನಪ್ಪ ಏನು ತಿಳುವಳಿಕೆ ಐತೆ ಏನು ನಿಮಗೆ? ನಮಗಂತ ಏನು ಹೇಳ್ಬೇಕಂತ ತಿಳಿದಂಗೆ ಆತು ನೋಡು. ಅದಲ್ದೆ ಈಗಿನ ಹುಡುಗ್ರಪ್ಪ ನೀವು ಬೇಕಾದಂಗೆ ಮದುವೆ ಆಗ್ದಂಗೆ ನಂಗೆ ಹೆಂಡ್ತಿಯಿಂದ ನಾಯಿ ಮರಿ ಬೆಕ್ಕಿನಂಗೆ ಓಡಾಡ್ತಿರ್ತಾರ. ನೀನು ನೋಡು ಆಕಿನ ಒಕ್ಕಟ್ಟು ಹೊಂಟು ಹೊರಗೆ. ಏನು ಒಂದು ಸ್ವಲ್ಪ ಕನಿಕರ ಒಂದು ಚೂರರ ಹುಡುಗಿ ಬಗ್ಗೆ ಏನು ಅನ್ಕಂದಾಳ ಏನಿಲ್ಲ ಅನ್ನೋದು ಒಂದು ತಟ್ಟಗರ ಏನಿಲ್ಲಪ್ಪ ರೀ. ಹಳೆಯ ಮತ್ತು ಬೀಗರು ಏನೋ ಭಾಳ ಜೋರು ಮಾತಾಡಕತ್ತಾರ. ಅದು ಏನಂತ ನಾನು ಕೇಳಿಸ್ಕೊಂತರ್ತೀನಿ. ನೀವು ಮತ್ತೆ ಬರಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ರೀ. ಎಲ್ಲರೂ ಹೋದೆ ಅಂದ್ರೆ ಇವೇನು ಹೆಂಗೆ ಬಂದಿದ್ಕಂದವಲ್ಲ ಅನ್ನಂಗಕೈತಿ. ಅದಕ್ಕೆ ಬಿಡಲಿ, ನಮ್ಗೆ ಯಾಕೆ ಮಂದಿ ಮನೆ ವಿಚಾರ? ಮಂದಿ ಮನೆ ಏನು ಆದ್ರೆ ಅವ್ರು ಬೀಗ್ರ ವಿಚಾರ ಅವ್ರು ಮಾತಾಡ್ತಿರ್ತಾರ. ತಂದಿ ಮಕ್ಕಳು ಏನೋ ವ್ಯವಹಾರದ್ದು ಏನಾರ ಮಾತಾಡ್ತಿರ್ತಾರ. ನಮಗೆ ಯಾಕೆ? ನಮ್ಮ ಇದ್ರೆ ಮಾತಾಡೋದಿತ್ತಂದ್ರೆ ನಮ್ಮನ್ನ ಕರ ಮಾತಾಡ್ತಿದ್ರು ಅವರು. ಹೌದಲ್ಲ? ಹಂಗೆಲ್ಲ ಕದ್ದು ಮುಚ್ಚಿ ಕೇಳಕ್ಕೆ ಹೋಗ್ಬಾರ್ದು ಒಬ್ರು ಮಾತಾಡೋದನ್ನ. ಇವ
ಅವನಿಗೆ ಮನೆಯದು ಮಠದ್ದು ಏನು ಚಿಂತಿಲ್ಲವೇ? ಮನ್ಯಾಗ ಯಾರ್ಯಾರ ಏನಾರ ಆಗಲಿ ಅವನಿಗೇನ ಎದಕ್ಕೆ ಬೇಕು ಅವನಿಗೆ? ಹೌದಲ್ಲ? ತನಗೆ ಬೇಕಾದಂಗೆ ಒಂದು ಆತಲ್ಲ ಅಷ್ಟೆ. ಮಗ್ಳಿಗೆ ಹೆಂಡ್ತಿ ಬಂದ್ಲ ಮತ್ತಿನ್ನೇನು, ಯಾರಾರ ಇರಲಿ ಯಾರಾರ ಸಾಯ್ಲಿ, ಹಂಗೆ ಅವನ ಪಾಡಿಗೆ ಅವ್ನು ಎದ್ಬಿಟ್ರೆ ಮುಗಿದು ಹೋತು. ಅವನಿಗೇನು ಸಂಬಂಧ ಇಲ್ಲ ಅನ್ನಂಗೆ. ಹೌದಲ್ಪ ನವೀನ? ಹಾಂ, ಅವ್ನಿಗೆ ಏಟಾರ ಐತೇನು ಬೇ? ನಮ್ಮ ಮಾಮ ಮದ್ವೆಗೆ ಬಂದಿಲ್ಲ, ನಮ್ಮ ಅಕ್ಕ ಎಷ್ಟು ಬೇಜಾರದಾಗಳ, ಏನು ಎತ್ತ ಕೇಳೋಣ ಹೇಳೋಣ ಅನ್ನಂಗೆ ಇಲ್ಲ. ಮನೆಯವ್ರಿಗೆ ಯಾರ ಹೆಂಗಾರ ಇರಲಿ, ತಾನು ತನ್ನ ಓದಾತು ಇಷ್ಟ್ರಾಗ ಬಂದ್ಬಿಟ್ಟ. ನಿನ್ನಂಥ ತಮ್ಮ ಯಾರಿಗೆ ಬೇಡಪ್ಪ ಯವ್ವ. ನಾನು ನನ್ನ ಗಂಡ ಮನೆಗೆ ಹೋಗ್ಬಿಟ್ರಾತು. ಇಂಥವ್ರನ್ನ ನೆಚ್ಚಿಗೆ ಅಂತ ಕೂತ್ಕೊಂಡ್ರೆ ಆಗಂಗಿಲ್ಲ. ಯಪ್ಪ ಬಾ, ನನ್ನ ಊರಿಗೆ ಬಿಟ್ಟು ಬರುವಂತಿ. ನಾನು ಒಬ್ಬಕ್ಕೆ ಹೋದೆ ಅಂದ್ರೆ ನಮ್ಮ ಅತ್ತೆಯರು ಅದಕ್ಕೂ ಅಂತಾರ, ತೀರಾ ನಿನ್ನ ಬಿಟ್ಟು ಬರೋಕೆ ಯಾರು ಇದ್ದಲ್ಲೇ ನಿಮ್ಮ ತವ್ರ ಮನ್ಯಾಗ ಅಂತಂದು. ಅದಕ್ಕೆ ಬಾ, ಒಟ್ಟು ಬಿಟ್ಟ ನಾ ಹೊಳೆ ಬರುವಂತಂತ. ಆಶಾ ಸಮಾಧಾನ ಮಾಡ್ಕೆ, ನಾ ಎಲ್ಲ ಮಾತಾಡ್ತೀನಿ ಕೇಳ್ತೀನಿ. ನಾ ಅದ ನಿನ್ನ ಏನ್ ಸತ್ತನೇನ್ ನಾನು ಏನ ಹಂಗ ನೀವು ಹೊಡೆದಾಡಕ್ ನಿಂತ್ಕೊಂಡ್ಬಿಟ್ರವ. ನೋಡ ನವೀನ, ನಿಂದು ಬೇಕಾದಾಗಿರ್ವಲ್ದಕ್ಕ ಅದನ್ನ ಸೈಡ್ಗೆ ಇಟ್ಬಿಡು. ಹಗ್ಲೆಲ್ಲ ಜೀವನ್ ಪೂರ್ತಿ ಬರೀ ಗಿಡ್ಯಾರ ಇರಂಗಿಲ್ಲ, ಕಳ್ಳು ಬಳ್ಳಿನ ಮುಖ್ಯ. ಮೊದ್ಲು ನಮ್ಮ ಮಳೆಯಾರ ಇಲ್ಲದಾರ ಏನು ಎತ್ತ ಅಂತಂದು ಗೊತ್ತಾಗ್ಬೇಕು ನಮಗ. ನಡಿ ಹೋಗೋಣ, ಪೊಲೀಸ್ ಸ್ಟೇಷನ್ ಹೋಗೋಣ, ಕಂಪ್ಲೇಂಟ್ ಕೊಟ್ಟು ಹುಡುಕುಸನ್ ನಿಂತ್ಕೊಂಡದ್ದು. ಆಮೇಲೆ ಎಲ್ಲ ಅವ್ರ ಕಳ್ಳು ಬಳ್ಳಿಯರಿಗೆ ಫೋನ್ ಮಾಡಿ ಕೇಳೋಣ ಹಿಂಗಿಂಗ ಏನು ಎತ್ತ ಅಂತ ಹೇಳಿ. ಬೇಡಪ್ಪ, ಪೊಲೀಸ್ ಸ್ಟೇಷನ್ ಎಲ್ಲ ಏನು ಹೋಗೋದು ಬೇಡ. ಆಮೇಲೆ ಕಳ್ಳು ಬಳ್ಳಿಯರಿಗೆ ಫೋನ್ ಮಾಡಿದೆ ಅಂದ್ರೆ ಅವ್ರಿಗಾರ ಏನು ಗೊತ್ತಾಕತಿ? ಮಾಮ ಮೆಸೇಜ್ ಮಾಡಕತ್ತೇನಲ್ಲ, ಇಲ್ಲ ಅಂದ್ರೆ ಅದು ಬೇರೆ ಮಾತಿತ್ತು. ಏನೋ ಸುದ್ದಿನ ಇಲ್ಲ ಅಂದಿದ್ರೆ ಮೆಸೇಜ್ ಅಂತೂ ಮಾಡ್ತಿರ್ತಾನಲ್ಲ. ಮತ್ತೆ ಯಾಕೆ ಪೊಲೀಸ್ ಸ್ಟೇಷನ್ ಎಲ್ಲ ಬೇಡ. ನಾ ಎಲ್ಲ ಇನ್ನೊಂದು 2 ದಿನ ಆಗಲಿ ಮಾಮಾರನ್ನ ಹುಡುಕಿ ನಾನಾ ಕರ್ಕೊಂಬರ್ತೇನಂತೆ. ನವೀನ ಕರೆ ಹೇಳಲ್ಲ, ಈ ಮಾಮಾಗ ಏನಾಗೈತಿ? ಏನಾಗೈತಿ ಹೇಳು. ನೀ ಹಿಂಗೆ 2 ದಿನ ಬಿಟ್ಟು ಹೇಳ್ತಾನೆ, 3 ದಿನ ಬಿಟ್ಟು ಹೇಳ್ತಾನೆ ಅಂತ ಹಂಗೆಲ್ಲ ಮಾತಾಡ್ಬೇಡಪ್ಪ. ನನಗೆ ಹೆದರಿಕೆನ ಆಕತಿ. ನಿನಗೆ ಗೊತ್ತೈತಿ, ಏನೋ ವಿಚಾರ ಗೊತ್ತೈತಿ ನಿನಗೆ, ಹೇಳುವಲ್ಲಿ ಹೇಳ ನವೀನ. ನನಗೆ ತಡ್ಕೊಳಕ್ಕೆ ಆಗೋಲ್ದಪ್ಪ. ಇಲ್ಲಕ್ಕವ, ಆ ಥರ ಎಲ್ಲ ಏನಿಲ್ಲ. ಅದ ಹೇಳಿದ್ನಲ್ಲ, 1-2 ದಿನ ಆಗಲಿ ನಾನಾ ಹುಡುಕ್ಕೊಂಬರ್ತೇನೆ ಮಾಮಾರನ ಅಂತಂದು. ನಿಲ್ಲ ನವೀನ, ನನಗೆ ಅನ್ಸಾಕತೈತಿ ನಿನಗೆ ಏನೋ ಸಮಾಚಾರ ಗೊತ್ತೈತಿ. ನನ್ನಿಂದ ಏನೋ ಮುಚ್ಚಿಡಾಕತ್ತಿ ನೀ ಏನಂತಂದು ಹೇಳ ಮುಂದೆ ಹೆಜ್ಜೆ ಇಡ್ಬೇಕು, ಇಲ್ಲ ನನ್ನ ಮೇಲೆ ಆಣೆ. ಅಕ್ಕ, ಆಣಿ ಪಾಣಿ ಅಲ್ಲಿ ಏನು ಇಡಬೇಡ. ಏನಂತ ಹೇಳಕ್ಕವ ನಾನು? ಏನಂತ ಹೇಳು? ಮಾಮಾಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಐತ್ ಮಾಮ ಅಂತ ಹೇಳೇನು? ಅಯ್ಯೋ ಶಿವನ, ಒಳ್ಳೆಯಾಗಿ ಆಕ್ಸಿಡೆಂಟ್ ಆಗೈತೆ. ಓ, ಅದಕ್ಕೆ ನಿಂದ ಕೈಲಿ ಮೇಲೆ ಮದುವೆ ಮಾಡ್ಯಾರ ಇವರು. ನಾಳೆ ಏನಕ್ಕೇನಾರು ಹೆಚ್ಚು ಕಮ್ಮಿ ಆತಂದ್ರೆ ಹಳೆಯಾಗ ಮತ್ತು ಸುಮ್ಮನೆ ಮಗನ ಮದುವೆ ನಿಲ್ತತಿಲ್ಲ ಅಂತ ಬೀಗರು ಇಂಥ ಆಟ ಹೊಡ್ಯಾರ. ನಮ್ಮ ಹುಡುಗ ಆಟ ಮಾಡಕತ್ತಾನ ಹಂಗೆ ಹಿಂಗೆ ಅಂತಂದು. ಹೋಲ್ ಬಿಡು, ಹೆಂಗ್ರೆ ಕೈಲಿ ಒಟ್ಟು ಮದುವೆ ಅಂತ ಆತಲ್ಲ, ಚಲೋ ಆತು. ನವೀನ, ಏನು ಮಾತಾಡಕತ್ತೀಯಲ್ಲ ನೀನು? ಸ್ವಲ್ಪ ಲಕ್ಷ್ಯ ಐತೆ ನಿನಗೆ ಏನು ಮಾತಾಡ್ತಾನೆ ಅನ್ನೋದು? ಆಕೆ ನಿಮ್ಮ ಅಕ್ಕ ಹೆದರ್ಸಕ್ಕ ಹಿಂಗನ್ನ ಹೇಳೋದು ನೋಡು. ಮತ್ತೆ ಇದ ಮಾತಾಡಿದ ಇನ್ನೂ ಮಾತಾಡೋದು ಬಾಯ ಮೇಲೆ ಬಡಿತೀನಿ ನಿನಗೆ. ಹೊಡಿಯವ, ಹೊಡಿ ಬಡಿ, ಅದ್ರ ಇರೋ ಸತ್ಯನ ಹೇಳಕತ್ತೆ ನಾನು. ಇಲ್ಲಾಂದ್ರೆ ಇಂಥದ್ರಾಗೆಲ್ಲ ನಕಲಿ ಮಾಡ್ತಾನೆ ಏನು ಬೇವ ನಾನು? ನವೀನ, ಅವರೆಲ್ಲದರ ಕರ್ಕೊಂಡು ಹೋಗಿ ನಾನು ನೋಡ್ಬೇಕು. ನಾನು ಹೋಗ ನಡಿಯಲ್ಲ. ಸಮಾಧಾನ ಮಾಡ್ಕೆ ಅಕ್ಕವ, ಸಮಾಧಾನ ಮಾಡ್ಕೆ, ಕರ್ಕೊಂಡು ಹೋಗ್ಕೊನಿ. ನೀನು ಮಾಮನಿದ್ರಿಗೆ ಹಿಂಗೆಲ್ಲ ಅಳೋದು ಕರೆಯೋದು ಮಾಡಬೇಡ. ಹಿಂಗೆಲ್ಲ ನೋಡಿದೆ ಅಂದ್ರೆ ಮಾಮ ಇನ್ನಷ್ಟು ಬೇಸರ ಮಾಡ್ಕೊಂತಾನ. ಥೂ, ಯಾರಿಷ್ಟು ಬಾಯ್ದಲ್ಲ ನೀನು. ನಾನು ನಿನಗೇನು ಕಷ್ಟ ಐತೆವ, ದೇವ್ರು ಏನು ಕಷ್ಟ ಮೈ ಮಾಡ್ಯಾರ ನಿನಗೆ ಅಂತಂದು ನನ್ನ ಮಗಳ ಬಾಳಿಗೆ ನಾನೇ ಕಣ್ಣು ಹಾಕ್ಬಿಟ್ಟು ನೀನು. ನನ್ನ ಹಳೆಯಾಗ ಹಿಂಗೆಲ್ಲ ಹಾಕತ್ತೆ ಅಂತ ನನ್ನ ಮನಸ್ನಾಗ ಅನ್ಕೊಂಡದ್ದಲ್ಲವ. ನವೀನ, ಹೋಗನ್ ನಡಿಯಲ್ಲ, ನಾನು ಬರ್ತೀನಿ. ರೀ ತಗರ್ರಿ, ಒಂದು ಸ್ವಲ್ಪ ರೊಕ್ಕ ಪಕ್ಕ ಏನಾರ ತಗರಿ. ಮನೆಗೆ ನಾವು ಏನೇನದಾವ ಏನಿಲ್ಲ, ಅಲ್ಲಿ ಏನಾರ ಅರ್ಜೆಂಟ್ ಬೇಕಾದ ಮಾಡ್ತಂದ್ರೆ ಕೊಡಕ್ಕೆ ಬೇಕಾಕತ್ತೆ ಅಂದ್ರೆ ತಗರಿ. ಇವ ನೀ ಏನು ಬರೋದು ಬೇಡ, ನೀ ಇಲ್ಲೇ ಇರೋ ಮನ್ಯಾಗ. ಅಪ್ಪ ನಾನು ಅಕ್ಕನ ಕರ್ಕೊಂಡು ಹೋಗಿ ಬರ್ತೇವೆ. ಇಲ್ಲಪ್ಪ, ನನಗೆ ಮನೆಯಾಗ ಇರೋಕ್ಕಾಗಂಗಿಲ್ಲ. ನಾನು ಬರೋಕೆ ಬೇಕು, ನನ್ನ ಹಳೆಯನ್ನು ನೋಡೋಕೆ ಬೇಕು. ಮನೆಯಾಗ ಬೇಕಾದ್ರೆ ನಿಮ್ಮ ಅತ್ತೆ ಮಾವ ಅದಾರ, ಅವ್ರ ಜೊತೆಗೆ ಇರ್ತಾಳ್ದಾಗ ನೀವು ಹೇಳ್ತಿ. ನಡಿ ಹೋಗಿ ಬರೋಣ. ಬೀಗ್ರ, ನನಗೂ ಎಲ್ಲ ಕೇಳ್ತೀರಿ ನೀವು ಮಾತಾಡಿದ್ದ. ನಾವು ಬರ್ತಾ ನಡ್ರಿ, ನೋಡ್ಕೊಂಡ್ರೆ ಬರ್ತೇವೆ. ಪಾಪ ಹೆಂಗೈತೆ ಏನ ತಮ್ಮಗ. ಬೇಡ್ರಿ, ಮದುವೆಗಿದ್ದ ಮನೆ ಕದ ಹಾಕ್ಯಂದು ಹೋಗೋದು ಬೇಡ. ನೀವು ನಿಮ್ಮ ಮಗಳು ಇಲ್ಲೇ ಇರ್ರಿ, ನಾವೆಲ್ಲ ಹೋಗಿ ನೋಡ್ಕೊಂಡು ಬರ್ತೇವೆ. ಆಮೇಲೆ ಬೇಕಾದ್ರೆ ನೀವು ಹೋಗಿ ಬರುವಂತ್ರಂತೆ. ಹಾಂ, ಹಂಗೆ ಆಗಲಿ ತಗೊಳ್ರಿ. ಆಯ್ತು, ಒಂದು ಸ್ವಲ್ಪ ನೀರು ಪಾರು ಕುಡಿದು ಸಮಾಧಾನ ಮಾಡ್ಕೇಳ್ರಿ. ಪಾಪ ನಿಮ್ಮ ಮಳೆಯವ್ರಿಗೆ ಹಿಂಗೆ ಆಕೈತೆ ಅಂತ ಮನಸ್ನಾಗೆ ಅನಿಸಿದ್ರು ಬಿಡ್ರಿ. ಒಳ್ಳೆ ಮನುಷ್ಯ, ನಾನು ನೋಡಿದ್ನಲ್ಲ, ಅಡ್ಡಿ ಇಲ್ಲ. ಆದ್ರೆ ದೇವರು ಒಳ್ಳೆಯವ್ರಿಗೆನ ಹಿಂಗೆ ಮಾಡಿಬಿಡ್ತಾನೆ ನೋಡು. ಅಲ್ರಿ ಹೇಳ್ಯಾರ, ಮತ್ತು ನಿಮ್ಮ ಮಾವ್ರಿಗೆ ಹಿಂಗೆ ಆಗೈತೆ ಅಂತೀರಿ,
ಈಗ ಅವ್ರನ್ನ ಬಿಟ್ಟು ಬಂದಿಲ್ಲೇ ಮದುವೆ ಪದಿವೆ ಅಂತಂದು ಅಡ್ಡಾಡಕತ್ತೀರಿ ಆ ಪೇಷಂಟ್ ಕಡೆಗೆ ಯಾರು ಅದಾರ ಏನು ನಮಗಾರ ಹೇಳಿದ್ರೆ ಮೊದ್ಲ ಮುಂದಕ್ಕೆ ಇನ್ನೂ ಒಂದು 6 ತಿಂಗಳರ ಮುಂದಕ್ಕೆ ಹಾಕ್ಯಂಡು ನಿಮ್ಮ ಮನ್ಯಾಗೆಲ್ಲ ಆರಾಮಾದ್ಮೇಲೆ ಮಾಡ್ಬೋದಿತ್ತು ಮದ್ವೆಗೆ ಏನು ಅವಸರ ಇತ್ತು ರೀ ಇಲ್ರಿ ಅತ್ತೀರ ಅಲ್ಲಿ ಅವ್ರ ತಂಗಿ ಗಂಡದಾರ ಅವ್ರ ಜವಾಬ್ದಾರಿ ಮೇಲೆ ಬಿಟ್ಟು ಬಂದೆ ನಾನು ಅವ್ರು ನೋಡ್ಕೊಳಕತ್ತಾರ ಅವ್ರನ್ನ ಈಗ ಹೆಚ್ಚಿಗೆ ಏನು ಹೇಳೋ ಅಂಥ ಪರಿಸ್ಥಿತಿ ಆಗಿಲ್ರಿ ನಾವು ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದು ಆಮೇಲೆ ಮಾತಾಡ್ತೇವೆ. ನಡಿಯಪ್ಪ ಹೋಗೋಣ ಇಲ್ಲೇ ಮಾತಾಡ್ಕೊಂತ ನಿಂತ್ರ ಗೊತ್ತಾಕತಿ. ಯಾಕಲೆ ಏನಾತು ಯಾಕ ಜೋರ್ ಬಾಯ್ ಮಾಡಕತ್ತಿದ್ರ ಯಾರ ತಂಗ ಕೇಳ್ತು. ಅಯ್ಯ ನಿಮಗೇನು ಕೇಳೇ ಇಲ್ಲೇನ ನೋಡು ನಾನು ಕೇಳ್ತಂತಡಿ ಏನಾತ ಅಂತಂದು ಬಂದೆ ಚಲೋ ಆತು ಇಲ್ಲ ನಿಮ್ಮ ಮಾತು ಕೇಳ್ಕೊಂಡು ಅಲ್ಲೇ ಕುಂತಿದ್ರ ನನಗೂ ಏನೂ ಗೊತ್ತಾಕದ್ದಿಲ್ಲ ಅದು ಏನಾಗೈತೆ ಅಂದ್ರೆ ಅವ್ರ ಮಗಳ ಗಂಡಗೆ ಆಕ್ಸಿಡೆಂಟ್ ಆಗ್ಬಿಡತ್ತಂತ ಅಷ್ಟೆಲ್ಲ ಅನಾಹುತ ಹಾಂ ಏನು ಗೊತ್ತೇ ಇಲ್ಲ ಅನ್ನೋರ್ಗತಿ ಬೀಗರು ಹೆಂಗೆ ನಾಟಕ ಮಾಡಿಬಿಟ್ರೆ ನೋಡ್ರಿ ಅಂಥದ್ರಾಗ ಮಗನ ಮದುವೆನೂ ಮಾಡಿದ್ರು ನಾಳೆ ಮತ್ತು ಹೆಣ್ಣು ನೋಡ್ಕೋದು ಮದುವೆ ಮಾಡೋದು ತಡ ಆಗಿದ್ರೆ ಏನು ಮಾಡ್ಬೇಕು ಮತ್ತು 6 ತಿಂಗಳು ಮುಂದಕ್ಕೆ ಹೋಗತಿ ಅಂತಂದು ಏನು ಗೊತ್ತೇ ಇಲ್ಲ ಅನ್ನೋರ್ಗತಿ ನಾಟಕ ಮಾಡಿಬಿಟ್ರೆ ನೋಡ್ರಿ ಅಬ್ಬಾ ಬೀಗ್ರು ಅಂದ್ರೆ ಅನ್ಬೇಕು ಬಿಡ್ರಿ ಇವ್ರಿಗೆ